ನಮಸ್ಕಾರ ಎಲ್ರಿಗೂ ತಮ್ಗೆಲ್ರಿಗೂ ಸ್ಪರ್ಧಾ ಕಲಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ಮಹಂತೇಶ್ ಇಟ್ಟನಗಿ. ಸ್ನೇಹಿತರೆ, ತಮ್ಗೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಏನು ಕರ್ನಾಟಕ ಸರ್ಕಾರದ ನೇಮಕಾತಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಕೆಲವೊಂದಿಷ್ಟು ಗೊಂದಲಗಳಿಂದ ಕೂಡಿದೆ. ಇದರಲ್ಲಿ ಒಳ ಮೀಸಲಾತಿಗೆ ಆಗಿರ್ಬೋದು, ಹಾಗೆ 56% ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೆ ಇನ್ನು 3A 3B ವರ್ಗದ ರೋಸ್ಟರ್ ಹಂಚಿಕೆಯಾಗಿರ್ತಕ್ಕಂಥ ಅನ್ಯಾಯಗಳಾಗಿರ್ಬೋದು, ಕೆಲವೊಂದಿಷ್ಟು ಗೊಂದಲಗಳಿಂದ ಕೂಡಿದೆ, ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಕೂಡಿದೆ. ಒಂದು ಸಮಸ್ಯೆ ಆಯ್ತಂದ್ರೆ ಮತ್ತೊಂದು ಸಮಸ್ಯೆಗಳು ಬರ್ತಾ ಇದೆ, ಮತ್ತೊಂದು ಸಮಸ್ಯೆ ಮುಗಿತಂದ್ರೆ ಮತ್ತೆ ಇನ್ನೊಂದು ಸಮಸ್ಯೆಗಳು ಬರ್ತಾ ಇದೆ. ಹಾಗಾದ್ರೆ ತಾವೆಲ್ಲರೂ ಕೂಡ ಕೇಳಬಹುದು, ಸರ್ ಈ ಸಮಸ್ಯೆಗಳು ಏನಿದಾವೆ, ಈ ಸಮಸ್ಯೆಗಳಿಗೆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಇಲ್ವಾ ಅಂತ ಕೇಳಬಹುದು. ಅವುಗಳಿಗೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ. ಕೆಲವೊಂದಿಷ್ಟು ಮಾಹಿತಿನ ನನಗನಿಸಿದ ಮಟ್ಟಿಗೆ ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಇನ್ನು ಮೊದಲನೇಗಿರ್ತಕ್ಕಂಥದ್ದು ಒಳ ಮೀಸಲಾತಿ ವರದಿ. ತಮಗೆಲ್ಲರೂ ಗೊತ್ತಿದೆ, ಹಲವಾರು ದಿನಗಳ ಒಂದು ಪ್ರಯತ್ನ ನಂತರ ಒಳ ಮೀಸಲಾತಿ ಹಂಚಿಕೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ವರದಿನೂ ಕೂಡ ಬಿಡುಗಡೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿರ್ತಕ್ಕಂಥ ರೋಸ್ಟರ್ ಕೂಡ ಬದಲಾಯಿತು. ಇದ್ರ ನಡುವೆ ಏನಂತಂದ್ರೆ ಕೆಲವೊಂದಿಷ್ಟು ಪಂಗಡಗಳು, ಅಲೆಮಾರಿ ಸಮುದಾಯ ಆಗಿರ್ಬೋದು, ಭುವಿ ಆಗಿರ್ಬೋದು, ಲಂಬಾಣಿ ಸಮುದಾಯಗಳಾಗಿರ್ಬೋದು, ಇವುಗಳೆಲ್ಲವೂ ಕೂಡ ಮೊನ್ನೆ ತಾನೇ ಏನು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ನಡೆತಕ್ಕಂಥ ಏನು ಫ್ರೀಡಂ ಪಾರ್ಕ್ನ ಹೋರಾಟ ಇದೆ, ಅಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೀತು. ಈ ಒಂದು ಏನು ಸಮುದಾಯಗಳಿದಾವೆ, ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗೆ ಸರಿಯಾದ ರೀತಿಯಾಗಿರ್ತಂತ ಹಂಚಿಕೆ ಕೂಡ ನಮ್ಮ ಒಂದು ಸಮುದಾಯಕ್ಕೆ ಆಗಿಲ್ಲ ಅಂತ ಏನ್ ಮಾಡಿದ್ರು ಅಂತಂದ್ರೆ ಅವರು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಕ್ರಮವನ್ನ ಕೈಗೊಳ್ಳಬೇಕು ಆ ಒಂದು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರೆ, ಈ ಒಂದು ನಡೆಯನ್ನ ನಾವು ಗಮನಿಸಿದಾಗ ಸ್ನೇಹಿತರೆ, ಏನು ಒಳ ಮೀಸಲಾತಿ ಅಂತ ಏನು ಬರುತ್ತೆ, ಏನು ಮೀಸಲಾತಿ ಅಂತ ಏನು ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಏನು ಆ ಒಂದು ಪಂಗಡಗಳೇನಿದಾವೆ, ಆ ಒಂದು ವರ್ಗಗಳೇನಿದಾವೆ, ಯಾರಿಗೆ ಹಿಂದುಳಿತಕ್ಕಂಥ ಏನು ವರ್ಗಗಳಿದಾವೆ ಅವರಿಗೆ ಸಿಗಬೇಕಾದಂತ ಏನು ಮೀಸಲಾತಿ ಏನಿದೆ ಅವುಗಳಿಗೆ ಆ ಒಂದು ವರ್ಗಕ್ಕೆ ಸಿಗ್ಲಿ ಅಂತ ನಾವು ಆಶಿಸ್ತೇವೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಕ್ರಮವನ್ನು ವಹಿಸ್ತಿದೆ ಅಂತ ಹೇಳಿದ್ರೆ, ಈಗ ನೋಡೋಣ ಯಾವ ಒಂದು ಕ್ರಮವನ್ನು ವಹಿಸುತ್ತೆ, ಈ ಒಂದು ಒಳ ಮೀಸಲಾತಿ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡಬೇಕು. ಯಾಕಂದ್ರೆ ಈ ಒಂದು ಏನು ಸಮುದಾಯಗಳ ಹೋರಾಟ ನಿಲ್ಲದೇ ಇರುವವರೆಗೂ ಏನಾಗಲ್ಲ ಅಂತಂದ್ರೆ ಹೊಸ ನೇಮಕಾತಿಗಳಾಗಲ್ಲ. ಸೊ ಇದು ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ, ಇನ್ನು ಇದು ಒಳ ಮೀಸಲಾತಿ ಮುಗೀತು, ಎಲ್ಲವೂ ಮುಗೀತು ಅನ್ನುವಷ್ಟರಲ್ಲಿ ಇನ್ನು ಇದು 56% ಮೀಸಲಾತಿ ಹಂಚಿಕೆ ಈಗಾಗಲೇ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲೂ ಕೂಡ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿ ನೋಡ್ತಾ ಹೋಗೋದು ಸ್ನೇಹಿತರೆ, ಈ ಒಂದು 56% ಮೀಸಲಾತಿ ಏನಿದೆ, ತಮ್ಗೆಲ್ಲರೂ ಗೊತ್ತಿದೆ 1992ರ ಏನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಮಾಡ್ತಕ್ಕಂಥದ್ದು. ಏನ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನ್ ರೂಲ್ಸ್ ಇದೆ ಸುಪ್ರೀಂ ಕೋರ್ಟ್ ನ ಪ್ರಕಾರ 50% ಮೀಸಲಾತಿಯನ್ನ ಏನ್ ಮಾಡೋಂಗಿಲ್ಲ, ಯಾವುದೇ ಒಂದು ರಾಜ್ಯಕ್ಕೆ ಆಗಿರ್ಬೋದು ಇತರಕ್ಕೆ ಸಂಬಂಧಪಟ್ಟಂತೆ ಮೀರುವಂತಿಲ್ಲ ಅಂತ ಏನ್ ಮಾಡ್ತಾರೆ ಆದೇಶವನ್ನು ನೀಡುತ್ತದೆ. ಆದ್ರೆ ಇತ್ತೀಚೆಯನ್ನು ಗಮನಿಸಿದಾಗ 2022ರ ಏನ್ ಇತ್ತೀಚಿನ ಸರ್ಕಾರ ಏನು ಹಿಂದಿನ ಸರ್ಕಾರ ಏನಿತ್ತು, ಅದು 50% ಏನಿರ್ತಕ್ಕಂಥ ಮೀಸಲಾತಿಯನ್ನ ಏನ್ ಮಾಡಿದೆ ಅಂತಂದ್ರೆ 56%ಗೆ ಏನ್ ಮಾಡಿದ್ರು, ಮೀಸಲಾತಿಯನ್ನ ಹೆಚ್ಚಳ ಮಾಡಿದ್ರು. ಈ ಒಂದು ಮೀಸಲಾತಿ ಹೆಚ್ಚಳ ಮಾಡೋದ್ರಿಂದ ಕಾರಣ ಏನಾಯ್ತು ಅಂತಂದ್ರೆ ತಮ್ಗೆಲ್ಲರೂ ಗೊತ್ತಿದೆ, KS ನಲ್ಲಿ ಏನಾಗಿದೆ ಅಂತಂದ್ರೆ ಹೈಕೋರ್ಟ್ಗೆ ಹೋಗಿ ನಿಂತಿದೆ. ಹಾಗೆ ಇತ್ತೀಚಿನ ಮೊನ್ನೆ ತಾನೇ ಬಂದಿರತಕ್ಕಂಥ BBMP 92 ಇಂಜಿನಿಯರ್ಗಳ ನೇಮಕಾತಿ ಏನಿದೆ ಅದು ಕೂಡ ಹೈಕೋರ್ಟ್ ನಲ್ಲಿ ಏನಾಗಿದೆ ಅಂತಂದ್ರೆ ತಡೆಯನ್ನ ಹಿಡಿಯಲಾಗಿದೆ. ತಾವೆಲ್ಲರೂ ಕೂಡ ಕೇಳಬಹುದು, ಸರ್ ಯಾಕೆ ಇದನ್ನ ಮಾಡಿದ್ರು ಅಂತ. ತಮ್ಗೆಲ್ಲರೂ ಗೊತ್ತಿದೆ, ಈಗಲೇ ಹೇಳಿದಾಗೆ ಏನು 50% ಮೀಸಲಾತಿ ಏನಿದೆ, ಈ ಒಂದು 50% ಮೀಸಲಾತಿ ಇದನ್ನ 56% ಮೀಸಲಾತಿಗೆ ಮಾಡಿದ್ದಾರೆ. ಕಾರಣ ಏನಾಗಿದೆ, 50% ಮೀಸಲಾತಿಯನ್ನ ಮಾಡಿರ್ತಕ್ಕಂಥದ್ದು, ಏನು 56% ಮೀಸಲಾತಿಯನ್ನ ಮಾಡಿರ್ತಕ್ಕಂಥದ್ದು ಇದೇನಂತಂದ್ರೆ ಅಸಂವಿಧಾನಿಕವಾಗಿದೆ. ಇದನ್ನ ಸಂವಿಧಾನಕ್ಕ ರೂಪಕವಾಗಿ ಅಥವಾ ಸಂವಿಧಾನಕ್ಕೆ ಪರವಾಗಿ ಏನ್ ಮಾಡಿಲ್ಲ ಅಂತಂದ್ರೆ ಇನ್ನೂ ಜಾರಿಗೆ ತಂದಿಲ್ಲ. ಅದಕ್ಕಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ KSL ಆಗಿರ್ಬೋದು, ಮತ್ತೆ BBMP ಯಲ್ಲಿ ಇರತಕ್ಕಂಥ 92 ಇಂಜಿನಿಯರಿಂಗ್ ಪೋಸ್ಟ್ ಆಗಿರ್ಬೋದು, ಅವ್ರು ಏನ್ ಮಾಡಿದ್ದಾರೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ ನಲ್ಲೂ ಕೂಡ ಏನ್ ತೀರ್ಪು ಬಂದಿದೆ ಅಂತಂದ್ರೆ ನಿಮ್ದೇನಿದೆ ಪ್ರೊಸೀಜರ್ ಮಾಡಿ, ಆದ್ರೆ ಅಂತಿಮವಾಗಿರ್ತಕ್ಕಂಥದ್ದೇನು ಪಟ್ಟಿ ಏನಿದೆ ಅಥವಾ ಆದೇಶ ಪಟ್ಟಿಗಳನ್ನ ಏನ್ ಮಾಡಿ ಅಂತಂದ್ರೆ ಒಡಿಸಬೇಡಿ ಅಂತ ಏನ್ ಮಾಡಿದ್ದಾರೆ ಹೈಕೋರ್ಟ್ ಈ ಒಂದು ನೇಮಕಾತಿಗಳಿಗೆ ಹೇಳಿದ್ದಾರೆ. ಹಾಗಾದ್ರೆ ತಾವೆಲ್ಲರೂ ಕೂಡ ಕೇಳಬಹುದು, ಸರ್ ಹೊಸ ನೇಮಕಾತಿಗಳು ಆಗ್ತಾವ, ಇದರಿಂದ ಹೊಸ ನೇಮಕಾತಿಗಳು ಏನಾದ್ರು ತೊಂದರೆ ಆಗುತ್ತಾ ಅಂತ ತಾವೆಲ್ಲರೂ ಕೇಳ್ಬೋದು. ಸ್ನೇಹಿತರೆ, ಹೊಸ ನೇಮಕಾತಿ ಏನು ಹೊರಡಿಸಕ್ಕೆ ಹೊಸ ನೇಮಕಾತಿ ಹೊರಡ್ತಾರೆ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳು ಈ ಒಂದು 56% ಮೀಸಲಾತಿ ಹಂಚಿಕೆಯಿಂದ ಆಗಲ್ಲ. ಬಟ್ ಎಲ್ಲಿ ಆಗ್ತದೆ ಅಂತಂದ್ರೆ ಏನು ಒಂದು ಕೊನೆಯದಾಗಿರ್ತಕ್ಕಂಥದ್ದು ಏನು 1:1 ಅನುಪಾತ ಅಥವಾ ಏನು ಫೈನಲ್ ಲಿಸ್ಟ್ ಅನ್ನ ಬಿಡ್ತಾರೆ ಅದಕ್ಕೆ ಆಗಿರ್ಬೋದು, ಹಾಗೆ ಒಂದು ಆರ್ಡರ್ ಕಾಪಿ ಅಥವಾ ಬಿಡೋದ ಇಲ್ಲ ಆಗಿರ್ಬೋದು, ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ ಕೊಡೋದಕ್ಕಾಗಿರ್ಬೋದು, ಇದೇನು 56% ಮೀಸಲಾತಿ ಏನಾಗುತ್ತೆ ಅಂತಂದ್ರೆ ತಡೆಯನ್ನು ನೀಡ್ತಕ್ಕಂಥದ್ದು. ಅಥವಾ ಯಾವ್ದಾರ ಒಂದು ನೇಮಕಾತಿ ಹೊರಡಿಸಿದಂತಂದ್ರೆ ಆ ಒಂದು ಏನ್ ಜನರಲ್ ಮೆರಿಟ್ ಬರ್ತಕ್ಕಂಥ ಅಭ್ಯರ್ಥಿಗಳು ಏನಾದರೂ
ಹೈಕೋರ್ಟ್ಗೆ ಹೋದ್ರೆ ಅಥವಾ ಯಾವ್ದಾದ್ರು ನ್ಯಾಯಾಲಯಕ್ಕೆ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದು 56% ಏನ್ ಮೀಸಲಾತಿಯನ್ನ ನೀವು ಕರ್ನಾಟಕ ಸರ್ಕಾರ ವತಿಯಿಂದ ನೀಡಿದಿರಿ ಅದು ಅಸಂವಿಧಾನಿಕವಾಗಿದೆ ಅಥವಾ ಸಂವಿಧಾನಿಕವಾಗಿ ಮಾಡಬೇಕಾಗಿತ್ತು, ಅದು ಅಸಂವಿಧಾನಿಕವಾಗಿದೆ. ಸೊ ಅದಕ್ಕಾಗಿ ಏನ್ ಮಾಡ್ತಾ ಅಂದ್ರೆ ಹೈಕೋರ್ಟ್ ಏನ್ ಮಾಡುತ್ತೆ, ಆ ಒಂದು ಕೋರ್ಟನ್ನ ತಡೆ ಹಿಡಿತದ. ತಡೆ ಹಿಡಿದ ನಂತರ ಏನ್ ಮಾಡ್ತದ ಅಂತಂದ್ರೆ ಸೊ ಮುಂದಿನ ಒಂದು ಪ್ರೊಸೀಜರ್ ಅದು ಏನು ಪ್ರೊಸೀಜರ್ ಅಥವಾ ಮುಂದಿನ ಏನ್ ತೀರ್ಮಾನ ನೀಡುತ್ತದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಒಂದು ಏನು ಮೀಸಲಾತಿ ಏನಿದೆ ಸೊ ಇದನ್ನ ಕಾನೂನು ಪ್ರಕಾರವಾಗಿ ಜಾರಿಗೆ ಮಾಡಬಹುದು ಸರ್, ಹೇಗೆ ಜಾರಿಗೆ ಮಾಡಬಹುದು, ಕೆಲವೊಂದಿಷ್ಟು ಗೊಂದಲಗಳಿರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದಾರೆ ಸ್ನೇಹಿತರೆ. ಸೊ ಇದನ್ನ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನಾಗಿದೆ, ಸೊ ಇದನ್ನ 9ನೇ ಅನುಸೂಚಿ, ತಮಗೆಲ್ಲರೂ ಗೊತ್ತಿದೆ ಈ ಒಂದು 9ನೇ ಅನುಸೂಚಿಯಲ್ಲಿ ಭೂ ಸುಧಾರಣೆ ಆಗಿರ್ಬೋದು, ಸಾಮಾಜಿಕ ನ್ಯಾಯ ಆಗಿರ್ಬೋದು ಮತ್ತು ಮೀಸಲಾತಿ ಕಾಯ್ದೆಗೆ ಸಂಬಂಧಪಟ್ಟಂತ ಏನು ಬರ್ತದ ಸೊ ಇದನ್ನ ಈ ಒಂದು ಒಳ ಮೀಸಲಾತಿಯನ್ನ ಏನ್ ಮಾಡ್ಬೇಕಂದ್ರೆ ಸಾರಿ ಇದೊಂದು 56% ಮೀಸಲಾತಿಯನ್ನ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಸೊ ಈ ಒಂದು 9ನೇ ಅನುಸೂಚಿಗೆ ಏನ್ ಮಾಡ್ಬೇಕಂದ್ರೆ ಈ ಒಂದು ಸರ್ಕಾರದವರು ಸೇರಿಸಬೇಕಾಗ್ತದ. ಹಾಗಾದ್ರೆ ಇದನ್ನ ಹೇಗೆ ಸೇರಿಸಬೇಕು ಅಂತಂದ್ರೆ ಸೊ ಮೊದಲಾಗಿ ರಾಜ್ಯದ ವಿಧಾನಸಭೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಸೊ ಮಸೂದೆಯನ್ನ ಪಾಸ್ ಮಾಡಬೇಕು. ಮಸೂದೆಯನ್ನ ಪಾಸ್ ಮಾಡಿದ ನಂತರ ಈ ಒಂದು ಮಸೂದೆಯನ್ನ ಸಂಸತ್ತಿನಲ್ಲಿ ಮಸೂದೆಯನ್ನ ಮಂಡಿಸಿ ಅದನ್ನ ಏನ್ ಮಾಡ್ಬೇಕಂತಂದ್ರೆ ಸೊ ರಾಷ್ಟ್ರಪತಿಗಳ ಅನುಮೋದನೆಗೆ ಕಳಿಸ್ಬೇಕಾಗ್ತದ. ಸೊ ಕೊನೆಯದಾಗಿ ರಾಷ್ಟ್ರಪತಿಗಳ ಅನುಮೋದನೆ ಸಿಕ್ಕ ನಂತರ ಏನ್ ಮಾಡಲಾಗ್ತದೆ ಅಂತಂದ್ರೆ ಈ ಒಂದು 56% ಮೀಸಲಾತಿ ಏನಿದೆ ಸೊ ಇದನ್ನ ಏನ್ ಮಾಡ್ಲಾಗ್ತದ ಅಂತಂದ್ರೆ ಸೊ 9ನೇ ಅನುಸೂಚಿಗೆ ಸೇರಿಸಲ್ಪಡುತ್ತದೆ. ಸೊ ಇಲ್ಲಿವರೆಗೂ ಆಗುವವರೆಗೂ ಏನಂತಂದ್ರೆ ಈ ಒಂದು 56% ಏನಿದೆ ಮೀಸಲಾತಿ ಇದು ಅಸಂವಿಧಾನಿಕವಾಗಿರ್ತದ. ಏನು 9ನೇ ಅನುಸೂಚಿಗೆ ಸೇರಿಸಿದ ನಂತರ ಏನಾಗುತ್ತೆ ಅಂತಂದ್ರೆ ಅದು ಅಸಂವಿಧಾನಿಕವಾಗುತ್ತೆ. ಅವಾಗ ಏನಾಗುತ್ತಂದ್ರೆ ಸೊ ಯಾರು ಕೂಡ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಏನಂತಂದ್ರೆ ಸೊ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ. ಇಷ್ಟು ಏನಿದೆ ಅಂತಂದ್ರೆ ಸೊ ಇಷ್ಟನ್ನ ಕೂಡ ಏನು ಬಗೆಹರಿಸಿಕೊಂಡು ನೇಮಕಾತಿಯನ್ನು ಮಾಡಬೇಕಾಗುತ್ತದೆ. ತಮಗೆಲ್ಲರೂ ಗೊತ್ತಿದೆ ಸೊ ತೆಲಂಗಾಣ ಕೂಡ ಏನಾಗಿದೆ ಅಂತಂದ್ರೆ ಸೊ 69% ಮೀಸಲಾತಿ ಇದೆ ವರ್ಗಗಳಿಗೆ ಸಂಬಂಧಿಸಿದೆ. ಅವ್ರು ಏನ್ ಮಾಡಿದೆ ಅಂದ್ರೆ 69% ಮೀಸಲಾತಿಯನ್ನ ಮಾಡಿದ್ದಾರೆ. ಇವರು ಕೂಡ ಇದೇ ಪ್ರಕಾರ ಏನ್ ಮಾಡಿದ್ದಾರೆ ಅಂತಂದ್ರೆ ಸಂಸತ್ತಿಗೆ ಹೋಗಿ ರಾಷ್ಟ್ರಪತಿ ಅನುಮೋದನೆಯನ್ನ ಪಡೆದುಕೊಂಡು ಕೊನೆಗೆ 9ನೇ ಅನುಸೂಚಿಯಲ್ಲಿ ಏನು ಅವರು ಮೀಸಲಾತಿ ಏನಿದೆ ಸೊ ಅವುಗಳನ್ನ ಸೇರಿಸಿಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರೆ ಸೊ ಕೊನೆಯದಾಗಿ ಏನ್ ಮಾಡಿದ್ದಾರೆ ಮೀಸಲಾತಿಯನ್ನ ಜಾರಿಗೆ ತಂದಿದೆ. ಸೊ ಇಷ್ಟು ಮಾಡೋವರೆಗೆ ಏನಾಗುತ್ತೆ ಅಂದ್ರೆ ಸೊ ಯಾವುದೇ ಒಂದು ನೇಮಕಾತಿ ಏನಿರ್ತಾವೆ ಸೊ ಅವುಗಳು ಕೂಡ ಕೊನೆಯದಾಗಿ ಏನಾದರೂ ಯಾರಾದ್ರೂ ಅಪೀಲ್ ಮಾಡಿದ್ರೆ ಕೊನೆಗೆ ಹೋಗಿ ಸ್ಟೇ ಹಾಕೊಂಡಿರ್ತವೆ ಅಥವಾ ಏನಾಗುತ್ತೆ ಅಂದ್ರೆ ಹೈಕೋರ್ಟ್ ಅವರು ಏನ್ ನೇಮಕಾತಿ ತಡೆ ಹಿಡಿದು ಮುಂಬರುವಂತ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕೈಗೊಳ್ಳಬಹುದು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದ ಅಂತ ಹೇಳ್ತಾ ಸ್ನೇಹಿತರೆ. ಒಟ್ಟು ಏನಪ್ಪಾ ಅಂದ್ರೆ ಈ ಒಂದು 56% ಮೀಸಲಾತಿಗೆ ಸಂಬಂಧಪಟ್ಟಂತಿರ್ತಕ್ಕಂಥ ಮಾಹಿತಿ ಇದಾಗಿರ್ತದೆ. ಇನ್ನ ತಮಿಳು ಗೊತ್ತಿದೆ ಇತ್ತೀಚಿನ ಒಂದು ಗಮನಿಸಿದಾಗ 3A 3B ವರ್ಗದ ಅಭ್ಯರ್ಥಿಗಳಿಗೆ ಏನ್ ರೋಸ್ಟರ್ ಪ್ರಕಾರ ಸರಿಯಾಗಿ ಹುದ್ದೆ ಹಂಚಿಕೆ ಆಗಿಲ್ಲ ಅಂತ ತಮ್ಗೆಲ್ಲರೂ ಕೂಡ ಕೇಳ್ತಾ ಇದ್ರೆ ಮೊನ್ನೆ ನಡೆತಕ್ಕಂಥ ಏನು KS ಆಗಿರ್ಬೋದು ಮತ್ತೆ ವಿಲೇಜ್ ಅಕೌಂಟ್ ನೆಲೆಯಲ್ಲಿ ಏನಾಗಿದೆ ಅಂತಂದ್ರೆ ಸೊ 3A 3B ವರ್ಗದ ಅಭ್ಯರ್ಥಿಗಳಿಗೆ ಸರಿಯಾಗಿರ್ತಕ್ಕಂಥ ಹುದ್ದೆಗಳ ಹಂಚಿಕೆ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, KS ನಲ್ಲಿ ಕೂಡ ಇದೇ ರೀತಿಯಾಗಿದೆ ಮತ್ತೆ VA ಕೂಡ ಇದೇ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಸೊ ರೋಸ್ಟರ್ ಪ್ರಕಾರ ರಾಜ್ಯವಾರು ಏನ್ ಮಾಡ್ಬೇಕಂತಂದ್ರೆ ಸೊ ಅವರು ಹುದ್ದೆಗಳನ್ನ ಹಂಚಿಕೆ ಮಾಡಬೇಕಾಗಿತ್ತು. ಆದ್ರೆ ಜಿಲ್ಲಾವಾರು ಹುದ್ದೆಗಳನ್ನ ಹಂಚಿಕೆ ಮಾಡಿದರೆ ಈ ಒಂದು ಜಿಲ್ಲಾವಾರು ಹುದ್ದೆಗಳನ್ನ ಹಂಚಿಕೆ ಮಾಡೋದಂದ್ರೆ ಏನಾಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಹುದ್ದೆಗಳಲ್ಲಿ ಅಂದ್ರೆ 10 ಪೋಸ್ಟ್ ಬರುವಲ್ಲಿ ಏನಾಗಿದೆ ಅಂತಂದ್ರೆ ಸೊ 6 ಪೋಸ್ಟ್ ಈ ರೀತಿ ಬರ್ತಾ ಹೋಗ್ತಾ ಇದೆ. ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 3A 3B ವರ್ಗದ ಅಭ್ಯರ್ಥಿಗಳು ಏನ್ ರೋಸ್ಟರ್ ಇದೆ ಅದನ್ನ ರಾಜ್ಯದ ಪ್ರಕಾರ ರೋಸ್ಟರ್ ಅನ್ನ ಮಾಡಿ ಏನ್ ನೇಮಕಾತಿಗಳಾಗ್ತವೆ ಮುಂಬರುವಂತ ನೇಮಕಾತಿಗಳು ಹಲವಾರು ನೇಮಕಾತಿಗಳಾಗಿರ್ತವೆ. ಈ ಹಿಂದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ನೇಮಕಾತಿಗೆ ತಡೆ ಹಿಡಿಯಲಾಗಿತ್ತು, ಈಗ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಹೊಸ ನೇಮಕಾತಿಗಳನ್ನ ಮಾಡಿ ಅಂತ ಸರ್ಕಾರ ಕೂಡ ಘೋಷಣೆ ಮಾಡಿ 2 ವರ್ಷಗಳ ಏನು ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಇನ್ನು ಹಲವಾರು ಇಲಾಖೆಯಲ್ಲಿ ಹಲವಾರು ನೇಮಕಾತಿಗಳಾಗ್ತಾ ಇದಾವೆ. ಈ ಒಂದು ನೇಮಕಾತಿಯಲ್ಲಿ ಏನಾದ್ರೂ ಇವರು ಏನು ಜಿಲ್ಲಾವಾರು ಮೀಸಲಾತಿಯನ್ನ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಹುದ್ದೆಗಳ ಹಂಚಿಕೆಯಲ್ಲಿ ಏನಾಗುತ್ತೆ ಅಂದ್ರೆ 3A ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತದೆ. ಸೊ ಅದಕ್ಕಾಗಿ ಆ ಒಂದು ವರ್ಗದ ಅಭ್ಯರ್ಥಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸೊ ರಾಜ್ಯವಾರು ಏನಪ್ಪಾ ಅಂದ್ರೆ ಈ ಒಂದು ರೋಸ್ಟರ್ ಪ್ರಕಾರ ಏನು ರಾಜ್ಯವಾರು ಹುದ್ದೆಗಳನ್ನ ವಿಂಗಡಣೆ ಮಾಡಿ ಅಂತಂದ್ರೆ ಸೊ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಸರ್ಕಾರವು ಏನ್ ಜಿಲ್ಲಾವಾರು ಮಾಡೋ ಬದಲಿ ರಾಜ್ಯವಾರು ವಿಂಗಡಣೆ ಮಾಡಿ ಅವರಿಗೆ ಬೇಕಿರತಕ್ಕಂಥ ಏನು ಹುದ್ದೆಗಳು ಸಿಗ್ತವೆ ಅವುಗಳನ್ನ ನೀಡುವಲ್ಲಿ ಪ್ರಯತ್ನ ಮಾಡ್ಲಿ ಅಂತ ನಮ್ಮ ಆಶೆ ಸ್ನೇಹಿತರೆ. ತಮ್ಗೆಲ್ಲರೂ ಕೂಡ ಕೇಳಬಹುದು ಸ್ನೇಹಿತರೆ ಇಷ್ಟೆಲ್ಲ ಗೊಂದಲಗಳಿದಾವೆ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಸರ್ ಅಂತ ಕೇಳಬಹುದು ಸ್ನೇಹಿತರೆ. ಇವೆಲ್ಲ ಏನು ಗೊಂದಲಗಳಿದಾವೆ ಇವೆಲ್ಲ ಗೊಂದಲಗಳು ಕೂಡ ಪರಿಹರಿತದ, ಸ್ವಲ್ಪ ತಡವಾಗಬಹುದು ಆದ್ರೆ ಏನಾಗುತ್ತದೆ ಸೊ ಕಂಪ್ಲೀಟ್ ಆಗ್ತದ. ಸೊ ಅಲ್ಲಿವರೆಗೂ ತಾಳ್ಮೆಯಿಂದ ನಿಮ್ದು ಏನ್ ಸಿಲೆಬಸ್ ಏನಿದೆ ನಿಮ್ದು ಏನ್ ಪ್ರಯತ್ನ ಇದೆ ಸೊ ಅದನ್ನ ಮಾಡ್ತಾ ಹೋಗಿ. ತಾವೆಲ್ಲರೂ ಕೂಡ ಹೇಳಿರ್ಬೋದು ಸ್ನೇಹಿತರೆ ಆಗ್ಲೇ ಹೇಳಿದಾಗೆ ಏನ್ ನೇಮಕಾತಿ ಏನಿದೆ ಸೊ ಆ ಒಂದು ನೇಮಕಾತಿಗಳು ಮುಗ್ತವೆ ಅಥವಾ ಕಂಪ್ಲೀಟ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಕೊಬಹುದು. ಆದ್ರೆ ಏನಾಗ್ತದೆ ನೇಮಕಾತಿ ಹಂತಗಳು ಸ್ಟಾರ್ಟ್ ಆಗ್ತವೆ, ಸ್ಟಾರ್ಟ್ ಆಗಿ ಎಕ್ಸಾಮ್ ಆಗಿರ್ಬೋದು ಫಿಸಿಕಲ್ ಆಗಿರ್ಬೋದು ಎಲ್ಲಾ ಏನ್ ಹಂತಗಳಿದಾವೆ ಸೊ ಮುಗ್ತಾ ಹೋಗ್ತವೆ. ಆದ್ರೆ ಏನಾಗ್ತದೆ ಸೊ ಫೈನಲ್ ಲಿಸ್ಟ್ ಏನ್ ಬರ್ತದ ಸೊ ಆ ಒಂದು ಫೈನಲ್ ಲಿಸ್ಟ್ ಅಲ್ಲಿ ಅಥವಾ ಆರ್ಡರ್ ಕಾಪಿ ಕೊಡುವಲ್ಲಿ ಏನಾಗುತ್ತೆ ಅಂದ್ರೆ ಸೊ ತೊಂದರೆ ಆಗ್ತದ. ಸೊ ಅಲ್ಲಿವರೆಗೂ ಏನಿದೆ ಅಂತಂದ್ರೆ ಸೊ ನಿಮ್ಮ ಅದಕ್ಕಿಂತ ಹಿಂಚಿನ ಇರ್ತಕ್ಕಂಥದ್ದು ಅಂದ್ರೆ ಹಿಂದೆ ಇರ್ತಕ್ಕಂಥ ಏನ್ ಪ್ರೊಸೀಜರ್ ಇದೆ ಎಕ್ಸಾಮ್
ಎಕ್ಸಾಮ್ ಆಗಿರ್ಬೋದು, ಇವುಗಳೆಲ್ಲದರ ಬಗ್ಗೆ ಏನಪ್ಪಾ ಅಂದ್ರೆ ನೀವು ಗಮನ ಹರಿಸಿ ಅದಕ್ಕೆ ಬೇಕಾದಂತಹ ಒಂದು ತಯಾರಿಯನ್ನು ಮಾಡಿ. ನಿಮಗೆ ಬೇಕಾಗಿರೋದು ಒಂದೇ ಪೋಸ್ಟು, ಆ ಒಂದು ಪೋಸ್ಟಾಗಿ ಬೇಕಾಗಿರ್ತಕ್ಕಂಥ ಏನು ಪ್ರಿಪ್ರೇಷನ್ ಏನಿದೆ, ತಯಾರಿ ಏನಿದೆ, ಸೊ ಅದನ್ನ ಮಾಡಿ. ನಿಮ್ಮ ಕೆಲಸವನ್ನ ನೀವು ಮಾಡಿ ಏನ್ ಮಾಡಿ ಅಂತಂದ್ರೆ ವೇಟ್ ಮಾಡಿ. ಅದು ಎಲ್ಲಿವರೆಗೂ ಆಗತ್ತೆ ಅಲ್ಲಿವರೆಗೂ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸರ್ ಆಗಿ ನಿಮಗೆ ಎಲ್ಲಿವರೆಗೂ ಆ ಒಂದು ಹುದ್ದೆ ಸಿಗಬೇಕಂತ ಇರುತ್ತೆ ಆ ಒಂದು ಹುದ್ದೆ ಸಿಗುತ್ತೆ. ಸ್ವಲ್ಪ ತಡವಾಗ್ಬೋದು, ಆದರೆ ಸಿಕ್ಕೇ ಸಿಗುತ್ತದೆ. ಸೊ ನಿಮ್ಮ ಒಂದು ತಯಾರಿ ಏನಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ಏನಿದೆ, ಒಂದು ಹುದ್ದೆಯನ್ನ ಪಡೆಯುವಲ್ಲಿ ನಿಮ್ಮ ಒಂದು ತಯಾರಿ ಏನಿದೆ, ಸೊ ಅದನ್ನ ತಯಾರಿಯನ್ನ ಮಾಡಿ, ಸರಿಯಾದ ಅಭ್ಯಾಸವನ್ನ ಮಾಡಿ, 100% ಆಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಖಂಡಿತವಾಗ್ಲೂ ನಿಮಗೆ ಹುದ್ದೆ ಸಿಕ್ಕೇ ಸಿಗ್ತದೆ. ಸ್ವಲ್ಪ ಗೊಂದಲಗಳಿದಾವೆ, ಇಂದೆಲ್ಲ ನಾಳೆ ಪರಿಹಾರದೇ ಇರ್ತವೆ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಅಂತ ಹೇಳ್ತಾ ಸ್ನೇಹಿತರೆ, ಇದಿಷ್ಟು ಏನಪ್ಪಾ ಅಂದ್ರೆ ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, 6% ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೇನ 3A 3B ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಏನು ಗೊಂದಲಗಳಿದಾವೆ ಅವುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ನನಗೆ ತಿಳಿದಂತ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಕೂಡ ಇದೆ ಸ್ಪರ್ಧಾ ಕಾಲಾಗ್ನಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಹಾಗೆ ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ತಾವುಗಳು ಎಲ್ಲಿ ಟಚ್ ಅಲ್ಲಿ ಇರಬೇಕು ಅನ್ಸುತ್ತೆ ಅಲ್ಲಿ ಟಚ್ ಅಲ್ಲಿ ಇರಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.